ಅಲ್ಲೊಬ್ಬ ಯೋಧ ಮೈಲು ಮೈಲುಗಳವರೆಗೆ ಎದುರಾಳಿ ಸೈನ್ಯವನ್ನು ಎದುರಿಸಿ ಎಂತಹ ದೊಡ್ಡ ಸಮರ್ಥ ಸೈನಿಕನೇ ಇರಲಿ ಮಲ್ಲಯುದ್ಧಕ್ಕೆ ಇಳಿದು ಯುದ್ಧದ ಚಿತ್ರವನ್ನೇ ಬದಲಿಸಿದ ಇತಿಹಾಸ ಒಂದೆಡೆ ಇದ್ದರೆ, ಇಲ್ಲೊಬ್ಬ ಸೇವಕ ಯೋಧನಾಗಿ ಮುಂದೆ ಯುದ್ಧಗಳಲ್ಲಿ ಭಾಗವಹಿಸಿ ತಾನೇ ತರಬೇತಿ ನೀಡುವ ಹಂತಕ್ಕೆ ಬೆಳೆದು ತನ್ನ ಸಾಮರ್ಥ್ಯವನ್ನು ತೋರಿದ್ದ. ಭಾರತ ಭೂಮಿಯ ಯುದ್ಧ ತಂತ್ರಗಳಲ್ಲಿ ಒಂದಾಗಿದ್ದ ಗೊರಿಲ್ಲಾ ಯುದ್ಧ ತಂತ್ರವನ್ನು ಉಪಯೋಗಿಸಿ ಮೊದಲ ಮಹಾಯುದ್ಧದ ಸ್ವರೂಪವನ್ನೇ ಬದಲಿಸಿ ಶತ್ರು ಸೈನ್ಯದ ಎದೆಯಲ್ಲಿ ನಡುಕ ಹುಟ್ಟಿಸಿದ ಘಟನೆ ಈ ನೆಲದ ಯೋಧನ ಶೌರ್ಯವನ್ನು ವಿಶ್ವಕ್ಕೆ ಪರಿಚಯಿಸಿಕೊಡುತ್ತಿದೆ. ಅದು 1906. ಬ್ರಿಟನ್ನಿನ ಯುವರಾಜ ಮೈಸೂರಿಗೆ ಭೇಟಿ ನೀಡಿದ್ದಾಗ ಇಲ್ಲಿನ ಸೈನಿಕರ ಸಾಮರ್ಥ್ಯವನ್ನು ಅರಿತು ತುರ್ತು ಪರಿಸ್ಥಿತಿಯಲ್ಲಿ ಈ ಸೇನೆಯ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವುದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದ. ಇದೇ ಮಾತು 1914ರ ಪ್ರಪಂಚ ಕಂಡ ಮಹಾಮಾರಣ ಹೋಮಗಳಲ್ಲಿ ಒಂದಾದ ಮೊದಲ ಮಹಾಯುದ್ಧದ ಕಾಲದಲ್ಲಿ ನಿಜವಾಗುವುದು. ವಿಶ್ವದ ಇಬ್ಬಣಗಳ ನಡುವಿನ ಸಮರ ತಾರಕಕ್ಕೇರಿದಾಗ ಹೆಚ್ಚಿನ ಸೈನಿಕರನ್ನು ಯುದ್ಧದಲ್ಲಿ ನಿಯೋಜಿಸುವುದೇ ಬ್ರಿಟಿಷರಿಗೆ ಕಷ್ಟದ ಕೆಲಸವಾಗಿತ್ತು. 1914 ಆಗಸ್ಟ್ 14ರಂದು ಈ ಸೇನಾ ಅಗತ್ಯತೆಯನ್ನು ಬ್ರಿಟಿಷ್ ಅಧಿಕಾರಿ ಮೈಸೂರಿನ ಮಹಾರಾಜರಲ್ಲಿ ಹೇಳಿಕೊಂಡಾಗ ಇಂಡಿಯನ್ ವಾರ್ ಫಂಡ್ಗೆ 50 ಲಕ್ಷದ ದೇಣಿಗೆಯೊಂದಿಗೆ ಸೇನಾ ಬಲದ ಸಹಯೋಗವನ್ನು ನೀಡುವುದಾಗಿ ಒಪ್ಪಂದವಾಗಿತ್ತು. ಅದು ಮಾನವ ನಿರ್ಮಿತ ಕಾಲುವೆ. ಮೆಡಿಟೇರಿಯನ್ ಸಮುದ್ರದಿಂದ ಕೆಂಪು ಸಮುದ್ರದವರೆಗೆ ಜಲಮಾರ್ಗದಲ್ಲಿ ಸಂಪರ್ಕ ನೀಡುತ್ತಿದ್ದ ಅನೇಕ ವ್ಯಾಪಾರದ ಸಂಬಂಧಗಳಿಗೆ ಹೆದ್ದಾರಿಯಾಗಿದ್ದ ಮಾರ್ಗ. ಇಂಗ್ಲೆಂಡ್, ನೆದರ್ಲ್ಯಾಂಡ್, ಬೆಲ್ಜಿಯಂ, ಪೋರ್ಚುಗಲ್, ಫ್ರೆಂಚ್ ಮೊದಲಾದ ದೇಶದ ನಾವಿಕರಿಗೆ ಉಸಿರಾಗಿ ಪೂರ್ವ ಆಫ್ರಿಕಾದಿಂದ ಭಾರತಕ್ಕೆ ಬರಲು ಬಳಕೆಯಾಗುತ್ತಿದ್ದ ಮಾರ್ಗದ ಬದಲಾಗಿ ಸುಮಾರು 7,000 ಕಿಲೋಮೀಟರ್ಗಳವರೆಗೆ ಅಂತರವನ್ನು ಕಡಿಮೆ ಮಾಡಿ ವ್ಯಾಪಾರ ಸಂಬಂಧಗಳನ್ನು ಕಾಯ್ದುಕೊಳ್ಳಲು ಹಾಗೂ ಅನೇಕ ಯುರೋಪಿನ ದೇಶಗಳ ವಸಾಹತುಗಳಿಗೆ ಸುಲಭ ಸಂಪರ್ಕಗಳನ್ನು ಇಟ್ಟುಕೊಳ್ಳಲು ಈ ಮಾರ್ಗ ಅತ್ಯಂತ ಪ್ರಮುಖವಾಗಿತ್ತು. ಸ್ವಿಸ್ ಕಾಲುವೆಯ ಮೇಲಿನ ಹಿಡಿತ ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸುತ್ತಿದ್ದ ದೇಶಗಳ ಪಾಲಿಗೆ ವಿಜಯದ ಹೆಬ್ಬಾಗಿಲಾಗಿತ್ತು. ಈ ಕಾಲುವೆಯ ಮೇಲೆ ಹಿಡಿತವನ್ನು ಸಾಧಿಸಲು ಪ್ರಥಮ ಮಹಾಯುದ್ಧದ ಜಗದ ಇಬ್ಬಣಗಳು ಹೋರಾಟವನ್ನು ಮುಂದುವರೆಸಿತ್ತು. ಜರ್ಮನಿಯ ಪಡೆಯನ್ನು ಸೇರಿದ್ದ ಟರ್ಕಿ ಸುಮಾರು 400ಕ್ಕೂ ಹೆಚ್ಚು ಸೈನಿಕರ ಪಡೆಯನ್ನು ಈ ಜಾಗದ ಆಕ್ರಮಣಕ್ಕಾಗಿ ಕಳುಹಿಸಿಬಿಟ್ಟಿತ್ತು. They traveled from India to Haifa and how they fought in the war, and it was with just lancers, without against the Turks. They were heavily armed with machine guns and different types of artillery. ಬ್ರಿಟಿಷ್ ಹಾಗೂ ಮೊದಲಾದ ದೇಶಗಳು ಈ ಜಾಗದ ಹಿಡಿತಕ್ಕಾಗಿ ತಮ್ಮ ಸಂಚುಗಳನ್ನು ರೂಪಿಸಿತ್ತು. ಈ ಒಂದು ಮಾರ್ಗದ ಹಿಡಿತ ಮೊದಲ ಮಹಾಯುದ್ಧದ ಪ್ರಾಯಶಃ ಅಥವಾ ಸಂಭವನೀಯ ದಿಗ್ವಿಜಯ ಎಂದೇ ಹೇಳಬಹುದಾಗಿತ್ತು. ಆಟೋಮನ್ ಟರ್ಕರ ಹಿಡಿತದಲ್ಲಿದ್ದ ಸ್ವಿಸ್ ಕಾಲುವೆ ಬ್ರಿಟಿಷರ ಕಡೆಗೆ ವಾಲುವುದು ಜಾಗತಿಕ ವಲಯದ ಸಿಂಹಸ್ವಪ್ನವಾಗಿತ್ತು. ಇವುಗಳೆಲ್ಲದರ ಕಾರಣದಿಂದ ಸ್ವಿಸ್ ಹಾಗೂ ಮೊದಲಾದ ಮಧ್ಯಪ್ರಾಚ್ಯ ದೇಶಗಳ ಮೇಲಿನ ಹಿಡಿತಕ್ಕಾಗಿ ಬ್ರಿಟಿಷರ ಪಾಲಿಗೆ ಆಯ್ಕೆಯಾಗಿ ಹಾಗೂ ಅನಿವಾರ್ಯವಾಗಿ ಕಂಡದ್ದು ಭಾರತದ ಇಂಪೀರಿಯಲ್ ಸರ್ವೀಸಸ್ ಟ್ರೂಪ್. ಜೋಧಪುರ, ಹೈದರಾಬಾದ್ ಹಾಗೂ ಮೈಸೂರು ಸಂಸ್ಥಾನದ ಪಾಲಿಗೆ ಈ ಸಮರ ತಮ್ಮ ಕ್ಷಮತೆ ಸಾಬೀತುಪಡಿಸುವ ಹಾಗೂ ರಾಜನಿಷ್ಠೆಯನ್ನು ತೋರುವ ಪ್ರತಿಷ್ಠೆಯ ಕಣವಾಗಿತ್ತು. ಅದರಲ್ಲೂ ಮೈಸೂರಿನವರ ಪಾಲಿಗೆ ಇದು ವಿಶ್ವಯುದ್ಧದ ಚದುರಂಗದಾಟದ ಸ್ಥಿತ್ಯಂತರದ ದೊಡ್ಡ ಮಜಲಾಗಿತ್ತು. ಯುದ್ಧದಲ್ಲಿ ಭಾಗವಹಿಸಲು ಅಂದು 29 ಆಫೀಸರ್ಗಳು, 444 ನಾನ್ ಕಮಿಷನ್ಡ್ ಆಫೀಸರ್ಗಳು, 526 ಕುದುರೆಗಳು, 49 ಕತ್ತೆಗಳು, 123 ಜನ ಹಿಂಬಾಲಕರು ಸೇರಿದಂತೆ ಅಂದಿನ ಮೊದಲ ಸೀಮೋಲ್ಲಂಘನದ ಬ್ರಿಟಿಷರ ಪಾಲಿನ ವಿಜಯದ ಕಲಶಗಳಾಗಿ ಹೊರಟಿದ್ದರು. ಫಸ್ಟ್ ವರ್ಲ್ಡ್ ವಾರ್ಗೆ ಹೋಗಿದ್ರು. ಬಟ್ ಆವಾಗೆಲ್ಲ ಈ ಥರ ಎಲ್ಲ ವೆಹಿಕಲ್ಸ್ ಏನು ಇರಲಿಲ್ಲ. ಕುದುರೆಗಳನ್ನೇ ಶಿಪ್ಪಲ್ಲಿ ತಗೊಂಡೋಗಿ ಅದರಿಂದಾನೇ ಅವರು ಯುದ್ಧವನ್ನು ಮಾಡ್ತಾ ಇದ್ದಿದ್ದು ಮತ್ತು ಮಾಡ್ತಿದ್ದರು. ಸಾಲು ಸಾಲಾಗಿ ಚಲಿಸುತ್ತಿರುವ ಕುದುರೆಗಳ ಕುರಪುಟದ ಸದ್ದು, ಕುದುರೆಗಳ ಗೊರಸಿನ ಸದ್ದಿಗೆ ಉಸಿರಾಗಿ ನಿಂತ ಸೈನಿಕರ ಶಿಸ್ತಿನ ನಡೆ. ಸ್ವಿಸ್ ಕೆನಾಲ್ ದಡಕ್ಕೆ ಲಂಗರು ಹಾಕಿ ಈಟಿಯನ್ನು ಕೈಯಲ್ಲಿ ಹಿಡಿದು ವಿದೇಶದ ನೆಲದ ಮೇಲೆ ಕಾಲಿಟ್ಟ ಸೈನಿಕರು ಸಿಂಹದಂತೆ ನಡೆಯುತ್ತಾ ಶತ್ರುಗಳ ಪಾಳೆಯದಲ್ಲಿ ಹೃದಯ ಕಂಪನವನ್ನು ಆರಂಭಿಸಿಬಿಟ್ಟಿದ್ದರು.
Seat out. Star copies all. Go ahead. Message to observer. Alpha 3 rounds. AT delay in effect. 3 guns. Bravo. Smoke on the deck. Seat. ಇಂಪೀರಿಯಲ್ ಸರ್ವೀಸಸ್ ಟ್ರೂಪ್ ಬ್ರಿಟಿಷರ ಸೇನೆಯ ಭಾಗವಾಗಿ ಎಂದೂ ಯುದ್ಧವೇ ಮಾಡಿರದ ಜಾಗದಲ್ಲಿ ಈಗ ಯುದ್ಧ ಮಾಡಬೇಕಾದ ಆದೇಶವನ್ನು ಪಡೆದುಕೊಂಡು 1914 ಅಕ್ಟೋಬರ್ 13ರಂದು ಬೆಂಗಳೂರಿನಿಂದ ಹೊರಟು ಬಾಂಬೆಯ ಬಂದರಿನಿಂದ ರಣಕಹಳೆಯನ್ನು ಊದುತ್ತಾ ಹೊರಟರು. ಪ್ರತಿ ರೆಜಿಮೆಂಟ್ಗೆ 4 ಜನ ಬ್ರಿಟಿಷ್ ಆಫೀಸರ್ಗಳನ್ನು ಒಳಗೊಂಡಂತೆ ಈ ಸೇನೆ ದೊಡ್ಡ ಭಾರತೀಯರ ಸಂಖ್ಯೆಯೊಂದಿಗೆ ಜೋಧಪುರ, ಹೈದರಾಬಾದ್ ಹಾಗೂ ಮೈಸೂರಿನ ಸಂಸ್ಥಾನದ ಅಖಂಡತೆಯನ್ನು ತೋರಿ ರಣರಂಗಕ್ಕೆ ದಾಪುಗಾಲಿಟ್ಟಿತ್ತು. ಟರ್ಕ್ ದೇಶದ ಕುಖ್ಯಾತ ನಾಯಕ ರಸ್ಕಲ್ಲಾ ಸಲೀಂ ನೇತೃತ್ವದಲ್ಲಿ ಸ್ವಿಸ್ ಕಾಲುವೆಯ ಹಿಡಿತ ಸಾಧಿಸಿದ್ದ ಶತ್ರುಪಡೆಗೆ ಎದೆಕೊಟ್ಟು ದಿಟ್ಟತನದಿಂದ ಎದುರಿಸಿತ್ತು ಮೈಸೂರಿನ ಆ ವೀರ. ಫಸ್ಟ್ ವರ್ಲ್ಡ್ ವಾರಲ್ಲಿ ಭಾಗವಹಿಸಿದ್ರು ಮತ್ತು ಅವರು ಕರ್ನಲ್ ಆಗಿದ್ದರು. ಸೇನಾ ದಂಡಾಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಕರ್ನಲ್ ಚಾಮರಾಜೆ ಅರಸರ ಅಳಿಯನಾಗಿದ್ದ ಅವನು ಯಾವ ಆಯುಧವಿರದಿದ್ದರೇನು ಶತ್ರುವಿನ ಎದೆಯ ಬಗಿದು ರಕ್ತ ಬಸಿದು ತನ್ನ ಸಾಹಸವನ್ನು ತೋರಿದ್ದ. ಅವರು ಅದೇ ಯುದ್ಧದಲ್ಲಿ ಸುವೇಜ್ ಕೆನಾಲ್ನಲ್ಲಿ ಸುಮಾರು ಬಹಳನೇ ಹೀರೋಯಿಕ್ಸ್ ತುಂಬಾ ಜಾಸ್ತಿ ಇದೆ. ಅವರು ಸುವೇಜ್ ಕೆನಾಲಲ್ಲಿ ಡಿಫೆಂಡ್ ಮಾಡ್ತಾರೆ. ಇಂಥ ಆಟೋಮನ್ ಟರ್ಕ್ಸ್ಗೆ ಭಾಳನೇ ಒಂದು ಥರ ಮಿಲಿಟೆಂಟ್ ಥರ ಫೈಟರ್ಸ್ ಇದ್ದರು. ಅವರು ಇದು ಬಂದುವಾಗ ಇವರು ಹ್ಯಾಂಡ್ ಆನ್ ಹ್ಯಾಂಡ್ ಕಾಂಬ್ಯಾಟಲ್ಲಿ ಎಷ್ಟೋ ಜನಕ್ಕೆ ಮೇಲೆ ಗೆದ್ದು ಯುದ್ಧ ಮಾಡಿ ಅವರು ಭಾಳನೇ ಒಂದು ದೊಡ್ಡ ಹೆಸರು ತೊಗೊಂಡಿದ್ದಾರೆ. ಅನೇಕ ದಿನಗಳ ಯುದ್ಧದ ನಂತರ 200 ಜನರ ಶತ್ರು ಸೇನೆ ಎದುರು ಬಂದಾಗಲೂ ಎದುರಿಸಿ ಕೊನೆಗೆ ನಾಯಕಲ ರೆಸ್ಕಲ್ಲಾ ಸಲೀಂನೊಟ್ಟಿಗೆ ಮಲ್ಲ ಯುದ್ಧದಲ್ಲಿ ಹೋರಾಡಿ ಗೆದ್ದು ಕೊನೆಗೆ ಸ್ವಿಸ್ ಕೆನಾಲ್ ಕಾಲುವೆಯ ಹಿಡಿತ ಸಾಧಿಸಲು ಮುಖ್ಯ ಪಾತ್ರ ವಹಿಸಿದ್ದು ಮೈಸೂರು ಲ್ಯಾನ್ಸರ್ಸ್ನ ವೀರ ಸೇನಾನಿ ರಿಶಾಲ್ದಾರ್ ಸ್ಕ್ವಾಡ್ರನ್ ಕಮಾಂಡರ್ ಎ ಲಿಂಗರಾಜೆ ಅರಸ್. ಟರ್ಕಿ ಸೋಲ್ಜರ್ ಅಟ್ಯಾಕ್ ಮಾಡ್ಕೊಂಡು ಹೋಗುವಾಗ ಇವರ ಸ್ನೇಹಿತಿರ್ತಾನ ಜೊತೆ ಅವನು ಇವರು ಅವ್ರ ಇಬ್ಬರೇ ಸಿಕ್ಬಿಟ್ಟಿರತ್ತೆ. ಅವನಿಗೆ ಅಟ್ಯಾಕ್ ಅವನು ಅದ್ರ ಮೇಲೆ ಒಂದು ಸಿಲ್ಕಲ್ ಬಟ್ಟೆ ಕೂಡ ಹಾಕೊಂಡಿದ್ದಂತೆ ಟರ್ಕಿ ಕಮಾಂಡರ್ ಚೀಫ್ ಇವನು ಸೋಲ್ಜರ್ ಅದಾದ ಕಮಾಂಡರ್ ಅವನು ನಮ್ಮ ಗ್ರ್ಯಾಂಡ್ ಫಾದರ್ ರ್ಯಾಂಕ್ನವನೇ. ಬಟ್ ಇಬ್ಬರೇ ಆಗ್ಬಿಟ್ಟಿದ್ದಾರೆ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದಾರಲ್ಲ, ಆ ನನ್ನ ಗ್ರ್ಯಾಂಡ್ ಫಾದರ್ ಆಳ್ಗೆ ಬಂದು ಗುಟ್ಟು ಹೊಡ್ತಿದ್ದೆ ನಾನು. ಇವಾಗ ಅಟ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಅವ್ನ ಅಟ್ಯಾಕ್ ಮಾಡ್ಕೊಂಡು ಇವ್ರು ಹೋಗ್ತಾ ಇದ್ದಾರೆ. ಅವ್ನು ಮೇಲಿಂದ ಗುಡ್ ಮಾಡಿದ್ನಲ್ಲ, ನನ್ನ ಗ್ರ್ಯಾಂಡ್ ಫಾದರ್ ಸೈಜ್ ಇರ್ತಾನಲ್ಲ ಅವನಿಗೆ ಏಟ್ ಬಿಟ್ಬಿಡ್ತಂತೆ. ಅವ್ನು ಹೋಗ್ಬಿಟ್ಟಂತೆ, ಸ್ಪಾಟ್ಲೆ ಹೋಗ್ಬಿಟ್ಟಂತೆ. ಅವ್ರಿಗೆ ಗುದ್ದು ಹೋಗುವಾಗ ಇನ್ನೊಂದು ಸ್ಪೂನ್ ಹೊಡೆದಂತೆ ಅದು ನನ್ನ ಗ್ರ್ಯಾಂಡ್ ಫಾದರ್ ಕುದುರೆಗೆ ಎದ್ಬಿಟ್ಟು. ಆಮೇಲೆ ಅದು ನನ್ನ ಗ್ರ್ಯಾಂಡ್ ಫಾದರ್ ಅವನ್ನ ಅಟ್ಯಾಕ್ ಮಾಡ್ಬೇಕಲ್ಲ, ಅವನು ನನ್ನ ಸೈಜ್ ಕುದುರೆನ ತಗೊಂಡು ಆ ಕುದುರೆನೂ ಬಿಟ್ಬಿಟ್ಟು ಇವರು ಅಟ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಕಡೆಗೆ ಅವನ್ನ ಶೂಟ್ ಮಾಡಿದರೆ ಅವನ ಹತ್ರ ಇದ್ದ ತಮ್ಗೆ ತೋರಿಸ್ತಾನೆ ಸೋರ್ಡು, ಅದು ಅವನ ಟರ್ಕಿ ಸೋಲ್ಜರ್ ಟರ್ಕಿನಲ್ಲಿ. ಹೀಗೆ ಯುದ್ಧದಲ್ಲಿ ಗೆದ್ದು ಬಂದ ವಿಜಯೋತ್ಸವದ ಸಂಕೇತವಾಗಿ ಇವರು ಬಳಸುತ್ತಿದ್ದ ಖಡ್ಗದ ಜೊತೆಗೆ ಟರ್ಕ್ ಯೋಧನ ಖಡ್ಗವನ್ನು ವಶಪಡಿಸಿಕೊಂಡಿದ್ದು ಬಹಳ ವಿಶೇಷವಾದದ್ದು. ಹಾಗೂ ಯುದ್ಧದಲ್ಲಿ ಬಳಕೆಯಾಗಿದ್ದ ತೋಪಿನ ಸಿಡಿಗುಂಡುಗಳು ಯುದ್ಧದ ನೆನಪನ್ನು ಹೊತ್ತು ತರುತ್ತವೆ. ಏತನ್ಮಧ್ಯೆ 1915ರಲ್ಲಿ ಕಂಡು ಕಾಣದ ರೋಗವೊಂದು ಮೈಸೂರು ಲ್ಯಾನ್ಸರ್ ಸೇನೆಯ ಪ್ರಾಣಿಗಳನ್ನು ಬಾಧಿಸಿತ್ತು. ಗ್ಲ್ಯಾಂಡರ್ಸ್ ಎಂಬ ಶ್ವಾಸಕೋಶ ಸಂಬಂಧಿತ ರೋಗ ಸುಮಾರು 50 ಕುದುರೆಗಳನ್ನು ಬಲಿ ಪಡೆದು ಬಿಟ್ಟಿತ್ತು. ಸ್ವಿಸ್ ಕೆನಾಲ್ ಮೇಲೆ ಹಿಡಿತ ಸಾಧಿಸುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ.
1915ರಲ್ಲಿ ಟರ್ಕ್ ಸೇನೆ ಸ್ವಿಸ್ ಕೆನಾಲ್ ಮೇಲೆ ಹಿಡಿತ ಸಾಧಿಸಿ ದಾಳಿ ನಡೆಸಿದಾಗ 40 ಜನರ ಸೇನೆಯೊಟ್ಟಿಗೆ ದಿಟ್ಟವಾಗಿ ಎದುರಿಸಿ ಸುಮಾರು 8 ಒಂಟೆಗಳನ್ನು 40 ಶತ್ರು ಸೈನಿಕರನ್ನು ಯುದ್ಧ ಖೈದಿಗಳಾಗಿ ಬಂಧಿಸಿ 1918ರವರೆಗೆ ಇದೇ ಹೋರಾಟದಲ್ಲಿ ಭಾಗಿಯಾಗಿ ಅತ್ಯಂತ ಧೀರೋದ್ಧಾರತೆಯಿಂದ ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಬಂದೂಕಿನ ದಾಳಿಯ ನಡುವೆಯೂ ಶತ್ರು ಸೈನ್ಯವನ್ನು ಹಿಡಿತದಲ್ಲಿಟ್ಟು ಯುದ್ಧದಲ್ಲಿ ಮೇಲುಗೈ ಸಾಧಿಸಿದ್ದರು. ರಿಶಾಲ್ದಾರ್ ಬಿಪಿ ಕೃಷ್ಣರಾಜೆ ಅರಸ್ ಎಂಬ ಈ ಯೋಧ ಗುಂಡಿನ ದಾಳಿಗೆ ಒಳಗಾಗಿ ತನ್ನ ಕೈ ಹಾಗೂ ಎದೆಯ ಭಾಗವನ್ನು ಗಾಯಗೊಳಿಸಿಕೊಂಡರೂ ಯುದ್ಧದಲ್ಲಿ ಶತ್ರುಗಳಿಗೆ ಹಿಡಿತವನ್ನು ಬಿಟ್ಟುಕೊಡದೆ ಹೋರಾಡಿದ್ದರು. ಇವರ ಈ ಸಾಹಸಕ್ಕೆ ಮಿಲಿಟರಿ ಕ್ರಾಸ್ ಎಂಬ ಗೌರವವನ್ನು ಬ್ರಿಟಿಷರು ಹಾಗೂ ವೈಟ್ ಈಗಲ್ ಆಫ್ ಸರ್ಬಿಯಾ ಎಂಬ ಗೌರವವನ್ನು ಸರ್ಬಿಯಾ ದೇಶದ ದೊರೆ ಈ ಸಾಹಸಕ್ಕಾಗಿ ಕೊಟ್ಟಿದ್ದರು. ನಾನು ಅವರ ಮಗಳು ಖಂಡಿತ ತುಂಬ ಹೆಮ್ಮೆ ಅನಿಸುತ್ತೆ, ದೇಶಕ್ಕೋಸ್ಕರ ದುಡಿದಿದ್ದು. ಇವರ ವೀರಹಸ್ತದಿಂದ ಅನೇಕರ ಪ್ರಾಣವನ್ನು ಹೆಕ್ಕಿ ತೆಗೆದಿದ್ದ ಪಿಸ್ತೂಲನ್ನು ನೋಡಿದಾಗ ಯುದ್ಧದ ರೋಚಕತೆ ಕಣ್ಣ ಮುಂದೆ ಭಾಸವಾಗುತ್ತದೆ. ಬಿಪಿ ಕೃಷ್ಣರಾಜೆ ಅರಸರದ್ದು ಬಹುಮುಖ ಪ್ರತಿಭೆ. ಯುದ್ಧದ ಸಮಯದಲ್ಲಿ ಆಗುಹೋಗುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತೆ ಮಾಡಲು ಅನೇಕ ಚಿತ್ರಗಳನ್ನು ಸೆರೆ ಹಿಡಿದ ಉತ್ತಮ ಛಾಯಾಗ್ರಾಹಕರೂ ಆಗಿದ್ದರು. ಇವರ ಕೈಯಲ್ಲಿ ಸೆರೆಯಾದ ಚಿತ್ರಗಳು, ಇವರು ಉಪಯೋಗಿಸುತ್ತಿದ್ದ ಡೈರಿ ಹಾಗೂ ಅನೇಕ ಸಲಕರಣೆಗಳು ಇಂದಿಗೂ ಅವರನ್ನು ಸ್ಮರಿಸಿಕೊಳ್ಳುವಂತೆ ಮಾಡುತ್ತವೆ. ಸದೃಢ ದೇಹವನ್ನು ಹೊಂದಿದ್ದ ಇವರು ಉತ್ತಮ ಪೋಲೋ ಆಟಗಾರರೂ ಹೌದು. ಇವರು ಯುದ್ಧದಲ್ಲಿ ಹೊತ್ತು ತಂದಿದ್ದ ಜರ್ಮನಿಯ ಕಲಾವಿದ ಬಿಡಿಸಿದ್ದ ಚಿತ್ರವನ್ನು ಸ್ವಲ್ಪವೂ ಹಾನಿಯಾಗದಂತೆ ಮೈಸೂರು ಸಂಸ್ಥಾನಕ್ಕೆ ಸಲ್ಲಿಸಿದ್ದರು. ಕಾಲಾಂತರದಲ್ಲಿ ರಾಜರ್ಷಿ ನಾಲ್ವಡಿ ಶ್ರೀ ಕೃಷ್ಣರಾಜೆ ಒಡೆಯರು ಆ ವರ್ಣಚಿತ್ರವನ್ನು ಯುರೋಪಿನ ಪ್ರವಾಸದ ಸಂದರ್ಭದಲ್ಲಿ ಹೊತ್ತೊಯ್ದು ಜರ್ಮನಿಯ ಆ ಕಲಾವಿದನನ್ನು ಹುಡುಕಿ ಅವನಿಗೆ ಮರಳಿಸಿದ್ದರು. ಇದು ಮೈಸೂರು ಸಂಸ್ಥಾನದ ಹಾಗೂ ಬಿಪಿ ಕೃಷ್ಣರಾಜೆ ಅರಸರ ಕಲಾಪೋಷಣೆಯನ್ನು ಅಭಿವ್ಯಕ್ತಗೊಳಿಸುತ್ತದೆ. ಸಾವಿರದ 1915ರಲ್ಲಿ ಎರಡನೇ ದಂಡು ಮೈಸೂರು ಸೇನೆಯ ಪರವಾಗಿ ಇಂಪೀರಿಯಲ್ ಸರ್ವಿಸಸ್ನ ಭಾಗವಾಗಿ ವಿಶೇಷ ದೇಣಿಗೆಯೊಟ್ಟಿಗೆ ಯುದ್ಧರಂಗಕ್ಕೆ ಕಾಲಿಟ್ಟಿತ್ತು. ಲ್ಯಾನ್ಸಸ್ನ ಸಮೂಹ ಸೇನಾ ದಂಡಾಧಿಕಾರಿಯಾಗಿದ್ದ ಸರ್ದಾರ್ ಬಹದ್ದೂರ್ ಬಿ ಚಾಮರಾಜೆ ಅರಸರ ನೇತೃತ್ವದಲ್ಲಿ ಸೇನೆಯ ಕಾರ್ಯಾಚರಣೆಗಳು ಬಹಳ ಮಹತ್ವವನ್ನು ಪಡೆದುಕೊಂಡಿದ್ದವು. ಸ್ವಿಸ್ ಕೆನಾಲ್ನಲ್ಲಿ ಹೆಚ್ಚು ಹಾನಿಗಳಾದರೂ ವಿಜಯವನ್ನು ಸಾಧಿಸಿದ್ದು ಚಾಮರಾಜೆ ಅರಸರವರ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿ. ಇದೇ ರೀತಿ ಇವರ ನಾಯಕತ್ವದಡಿಯಲ್ಲಿ ಈಜಿಪ್ಟ್ ಹಾಗೂ ಮೊದಲಾದ ಜಾಗಗಳಲ್ಲಿ ನಡೆದ ಸೇನಾ ಕಾರ್ಯಾಚರಣೆಯನ್ನು ಅಂದಿನ ಬ್ರಿಟಿಷ್ ಅಧಿಕಾರಿಗಳು ನೆನಪಿಸಿಕೊಳ್ಳುವುದು ಅತ್ಯಂತ ವಿಶೇಷವಾದದ್ದು. ಮೇಜರ್ ಜನರಲ್ WA ವ್ಯಾಟ್ಸನ್ ತಮ್ಮ ಪತ್ರದಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯ ನಡುವೆಯೂ ಶಿಸ್ತನ್ನು ಬಿಟ್ಟುಕೊಡದೆ ಯುದ್ಧ ಭೂಮಿಯಲ್ಲಿ ಹಾಗೂ ಯುದ್ಧ ಶಿಬಿರಗಳಲ್ಲಿ ಮೈಸೂರು ಲ್ಯಾನ್ಸರ್ ಸೇನೆ ತೋರಿದ ಶಿಸ್ತು ಹಾಗೂ ಧೈರ್ಯ, ಬೆಲ್ ಎಲ್ ಜಫೀರ್ ಎಂಬ ಸ್ಥಳದಲ್ಲಿ ಪಡೆದಂತಹ ವಿಜಯ ಸೇನೆಯ ವಿಶೇಷ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದು ವಿಶೇಷ ಪ್ರಶಂಸೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಬ್ರಿಗೇಡಿಯರ್ ಜನರಲ್ CR ಹಾರ್ಬರ್ಡ್ ಭಾರತದ ಇಂಪೀರಿಯಲ್ ಸರ್ವಿಸಸ್ನ ಇನ್ಸ್ಪೆಕ್ಟರ್ಗೆ ಬರೆದ ಪತ್ರದಲ್ಲಿ ಬಿ ಚಾಮರಾಜೆ ಅರಸರನ್ನು ಉಲ್ಲೇಖಿಸಿ ಮೈಸೂರು ಮಹಾರಾಜರ ಗಮನಕ್ಕೆ ಇವರ ಸಾಹಸವನ್ನು ತಿಳಿಸುವಂತೆ ವಿಶೇಷವಾಗಿ ಹೇಳಿರುವುದು ಕಂಡುಬರುತ್ತದೆ. 1890ರಲ್ಲಿ ಸೇನೆಗೆ ಜಮಾದಾರನಾಗಿ ನೇಮಕಗೊಂಡು ಅಲ್ಪ ಸಮಯದಲ್ಲಿ ಹೆಚ್ಚು ಬಡ್ತಿಗಳನ್ನು ಪಡೆಯುತ್ತಾ 1905ರಲ್ಲಿ ಸೇನೆಯ ಕಮಾಂಡೆಂಟ್ ಆಗಿ ನಿಯೋಜನೆಗೊಂಡು 1914ರಲ್ಲಿ ಈಜಿಪ್ಟಿನ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ನಂತರ ಪ್ರಥಮ ಮಹಾಯುದ್ಧದಲ್ಲಿ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಸೈನಿಕರ ಆತ್ಮಸ್ಥೈರ್ಯ ಕುಗ್ಗದಂತೆ ನೋಡಿಕೊಂಡು ಅನೇಕ ವರ್ಷಗಳ ಕಾಲ ಇಡೀ ಸೇನೆ ತಮ್ಮೆಲ್ಲ ಸ್ವಂತ ಸುಖಗಳನ್ನು ಬಿಟ್ಟು ಯುದ್ಧದಲ್ಲಿ ಸಂಪೂರ್ಣ ಭಾಗವಹಿಸುವಂತೆ ಪ್ರೋತ್ಸಾಹ ನೀಡುವಲ್ಲಿ ಚಾಮರಾಜೆ ಅರಸರವರ ಕೊಡುಗೆ ಎತ್ತಿದ ಕೈ. ಹೀಗೆ ತಮ್ಮೆಲ್ಲ ಸಾಧನೆಗಳಿಗೆ ವೈಟ್ ಈಗಲ್ ಆಫ್ ಸರ್ಬಿಯಾ ಎಂಬ ಬಿರುದು, ಗಂಡಭೇರುಂಡ ಪ್ರಥಮ ಶ್ರೇಣಿ ಗೌರವ ಮೊದಲಾದ ಗೌರವಗಳಿಗೆ
ಭಾರತಕ್ಕೆ ವಾಪಸ್ಸಾದ ನಂತರ ಪಾತ್ರರಾದ ಇವರು ಗಾಜಾ ಹಾಗೂ ಪ್ಯಾಲೆಸ್ಟೈನ್ ಮೊದಲಾದ ಕಾರ್ಯಾಚರಣೆಯಲ್ಲಿ ಅತ್ಯಂತ ಮುತುವರ್ಜಿಯಿಂದ ಸೇನೆಯನ್ನು ಮುನ್ನಡೆಸಿದ್ದರು. ಗಾಜಾ ಹಾಗೂ ಪ್ಯಾಲೆಸ್ತೀನ ಕಾರ್ಯಾಚರಣೆಯಲ್ಲಿ ಚಾಮರಾಜ ಅರಸ್ರವರ ನಾಯಕತ್ವದಲ್ಲಿ ಅನೇಕ ವಿಶೇಷತೆಗಳನ್ನು ಕಾಣಬಹುದು. 1917ರಲ್ಲಿ ಸ್ವಿಸ್ ಹಾಗೂ ಗಾಜಾ ಪ್ರದೇಶದಲ್ಲಿ ಬಿ.ಪಿ. ಕೃಷ್ಣರಾಜ ಅರಸ್ರವರು ಭಾರತದ ಗುಡ್ಡಗಾಡು ಪ್ರದೇಶಗಳಲ್ಲಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಬಳಕೆಯಾಗುತ್ತಿದ್ದ ಗೊರಿಲ್ಲಾ ಯುದ್ಧ ತಂತ್ರದ ಮೂಲಕ ಯುದ್ಧದಲ್ಲಿ ಮೇಲುಗೈ ಸಾಧಿಸಿದ್ದು ಗಮನಾರ್ಹವಾದದ್ದು. ಶತ್ರುವಿನ ಸಮೀಪವೇ ಇದ್ದರೂ ಗುಡ್ಡ ಹಾಗೂ ಮೊದಲಾದ ವಕ್ರಸ್ಥಳಗಳಲ್ಲಿ ಇದ್ದುಕೊಂಡೇ ಶತ್ರುವಿನ ಮೇಲೆ ದಾಳಿ ಮಾಡಿ ವಿಜಯ ಸಾಧಿಸುವ ಆ ಕಲೆ ಲ್ಯಾನ್ಸರ್ಸ್ನ ಈ ರೀತಿಯ ಸೈನಿಕರಿಗೆ ಮಾತ್ರ ಕರಗತವಾಗಿತ್ತೇ ಎಂಬ ಪ್ರಶ್ನೆ ಮೂಡದೇ ಇರದು. ಸಲಕರಣೆಯನ್ನು ಹೊರುವ ಒಬ್ಬ ಸಾಮಾನ್ಯ ಸೇವಕನು ಸೇನೆಯ ಪರಿಸರವನ್ನು ಅರಿತು ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೊನೆಗೆ ರಣಪ್ರವೀಣನಾಗಿ ನೈಪುಣ್ಯ ಸಾಧಿಸಿದ ಆ ಪರಿಶ್ರಮದ ತೀವ್ರತೆ ನಮಗೆ ಇಲ್ಲಿ ಕಂಡುಬರುತ್ತದೆ. ಈಜಿಪ್ಟಿನ ಟರ್ಕರ ಎದುರಿನ ಯುದ್ಧದಲ್ಲಿ ಸುಮಾರು 300 ಸುತ್ತು ಗುಂಡು ಹಾರಿಸಿ ಬಂದೂಕು ಸ್ಥಗಿತಗೊಂಡರೂ ನಿಲ್ಲದೆ ಹೋರಾಡಿ ವಿಜಯ ಸಾಧಿಸಿದ್ದ ಮೀರ್ ತುರಬ್ ಅಲಿ ರಣರಂಗಕ್ಕೆ ಕಾಲಿಡುವ ಕೆಲವು ದಿನಗಳ ಹಿಂದಷ್ಟೇ ಸೇನಾ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯಲಾರಂಭಿಸಿದ್ದ ಎಂಬುದು ಅತ್ಯಂತ ಸೋಜಿಗವಾಗಿ ಕಾಣುತ್ತದೆ. ಒಬ್ಬ ಸೇವಕ ಹೀಗೆ ತನ್ನ ಅಸಾಧ್ಯ ಛಲದಿಂದ ಹೋರಾಡಿ ಮುಂದೆ ಈತನೇ ಮಿಷಿನ್ ಗನ್ಗಳ ತರಬೇತಿಯನ್ನು ಬಿಕಾನೇರ್ ಒಂಟೇದಳ, ಜೋಧಪುರ ಇಂಪೀರಿಯಲ್ ಸರ್ವೀಸಸ್ ಲ್ಯಾನ್ಸರ್ಸ್, ಇಂಪೀರಿಯಲ್ ಸರ್ವೀಸಸ್ ಅಶ್ವದಳದ ಬ್ರಿಗೇಡ್ ಮೊದಲಾದ ಗುಂಪುಗಳಿಗೆ ನೀಡಿ ವಿಶೇಷ ಬಡ್ತಿಗಳನ್ನು ಪಡೆದಿದ್ದ. 1915ರಲ್ಲಿ ಗನ್ ಸೆಕ್ಷನ್ಗೆ ನೇಮಕಗೊಂಡು ಗಾಜಾದ ಆಕ್ರಮಣದಲ್ಲಿ ವಿಶೇಷವಾದ ಪಾತ್ರವನ್ನು ವಹಿಸಿದ್ದ. ಮತ್ತೊಂದೆಡೆ ಬೆಟ್ಟದ ಮೇಲಿದ್ದಂತಹ ಒಬ್ಬ ಟರ್ಕ್ ಅಧಿಕಾರಿಯನ್ನು ಬಂಧಿಸಿ 4 ಮಿಷಿನ್ ಗನ್ಗಳನ್ನು ಸ್ಥಗಿತಗೊಳಿಸಿ ಒಂದನ್ನು ವಿಜಯ ಸಂಕೇತವಾಗಿ ಭಾರತಕ್ಕೆ ತಂದಿದ್ದರು. ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ಹಾಗೂ ರಾಶಿಲ್ದಾರ್ ಎಂಬ ಬಡ್ತಿ ಪ್ರಶಸ್ತಿಗಳನ್ನು ಗೌರವವಾಗಿ ಪಡೆದ ಮೀರ್ ತುರಬ್ ಅಲಿ ಅವರ ಹೆಸರಿನಲ್ಲಿನ ರಸ್ತೆ ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ಇಂದಿಗೂ ಸ್ಮರಣಾರ್ಥವಾಗಿ ಕಾಣಬಹುದು. ಲ್ಯಾನ್ಸ್ ದಫೇದಾರ್ ರಘುನಾಥರಾವ್ ಬಿರ್ಜೆ ಎಂಬ ಸೈನಿಕನ ಹೋರಾಟಕ್ಕೆ ಮನಸೋತು ಅಂದಿನ ಇಂಗ್ಲೆಂಡಿನ ಮಹಾರಾಣಿಯೇ ಖುದ್ದಾಗಿ ಪ್ರಶಂಸೆಗಳನ್ನು ವ್ಯಕ್ತಪಡಿಸಿದ್ದರು. I am great grandson of Shri Lance Nayak Raghunath Rao Birje, who fought the World War I, and very happy to be a part of the same legacy. ಹಾಗೂ ಇವರ ವೀರ ಮರಣಕ್ಕೆ ಪತ್ರ ಬರೆದು ಸಂತಾಪವನ್ನು ಸಲ್ಲಿಸಿದ್ದರು. ಸಾವು ಯುದ್ಧದ ಅಂತ್ಯವಲ್ಲ, ಆದರೂ ಅದು ವೀರ ಸೈನಿಕನ ಹೋರಾಟದ ಸ್ವರ್ಗಾರೋಹಣದ ದಾರಿ. ಸ್ವಿಸ್ ಕಾರ್ಯಾಚರಣೆಯ ವೇಳೆ ಮಲ್ಲಯುದ್ಧದ ಮೂಲಕ ಪ್ರಖ್ಯಾತಿಯಾಗಿದ್ದ ಲಿಂಗರಾಜ ಅರಸ್ರವರು ಅಲಿಪೋ ಕಾರ್ಯಾಚರಣೆಯಲ್ಲಿ ಮರಣವನ್ನಪ್ಪಿದ್ದರು. ತನ್ನ ಅಳಿಯನ ಸಾವಿನಿಂದ ಕೊಂಚವೂ ವಿಚಲಿತರಾಗದ ಬಿ ಚಾಮರಾಜ ಅರಸರು ವಿಧವೆಯಾದ ತನ್ನ ಮಗಳಿಗೆ ಈ ಸುದ್ದಿಯನ್ನು ಪತ್ರದಲ್ಲಿ ತಿಳಿಸಿ ಧೃತಿಗೆಡದಂತೆ ಧೈರ್ಯವನ್ನು ಹೇಳಿದ್ದರು. ಲೆಟರ್ ಬಂದಿತ್ತಂತೆ ನನ್ನ ಮುತ್ತಜ್ಜಿಗೆ. ಅದು ಅವ್ರ ತಂದೆ ಕರ್ನಲ್ ಚಾಮಿಯರ್ಸ್ನವರು ಬರೆದಂತಹ ಒಂದು ಪತ್ರ ಆಗಿದೆ. ಅದರಲ್ಲಿ ಏನಪ್ಪ ಅಂತಂದರೆ ಅಳಿಯ ಸತ್ತಿದ್ದಾನೆ, ಲಿಂಗರಾಜರ್ಸ್ ಅಂದರೆ ತನ್ನ ಅಳಿಯನೇ ಸತ್ತಿದ್ದಾನೆ. ಆ ವಾರ್ತೆಯನ್ನು ಮಗಳಿಗೆ ಹೇಳಬೇಕಾಗಿದೆ, ಅಂದರೆ ನಿನ್ನ ಗಂಡ ಸತ್ತಿದ್ದಾನೆ ಅಂತಕ್ಕಂತಹ ಮಾಹಿತಿಯನ್ನು ಕೊಡಬೇಕಾಗಿದೆ. ಅಲ್ಲಿ ಬಹಳ ಹುಷಾರಾಗಿ ಅವರು ಲೆಟರ್ನ ಡ್ರಾಫ್ಟ್ ಮಾಡ್ತಾರೆ. ತಂದೆ ಮಗಳಿಗೆ ಬರಿತಾ ಇರ್ತಕ್ಕಂಥದ್ದು, ಸ್ವಂತ ಮಗಳಿಗೆ ಮರಣದ ವಾರ್ತೆಯನ್ನು ಕೊಡಬೇಕಾಗಿದೆ ಆಕೆಯ ಗಂಡಂದು. ಸೊ ಅದು ತುಂಬ ಪ್ರಮುಖವಾದಂತಹ ಒಂದು ಪತ್ರ ಅಂತ ನನಗನ್ಸುತ್ತೆ. ಮಗಳ ಹಾಗೂ ತಂದೆಯ ಈ ಸಂಭಾಷಣೆ ಅತ್ಯಂತ ವಿಷಾದದ ಸಂಗತಿಗಳನ್ನು ಒಳಗೊಂಡಿದ್ದರೂ ಮೈಸೂರಿಗಾಗಿ ಹಾಗೂ ತನ್ನ ಸೈನ್ಯಕ್ಕಾಗಿ ಯುದ್ಧದಲ್ಲಿ ಗೆದ್ದೇ ತೀರಬೇಕೆಂಬ ಛಲದ ಮುಂದೆ ಸ್ವಾರ್ಥ ಹಾಗೂ ಸ್ವಹಿತಾಸಕ್ತಿಗಳು ನಿಲ್ಲದು ಎಂಬುದನ್ನು ಕಾಣಬಹುದು.
ಈ ರೀತಿಯ ತ್ಯಾಗ ಮತ್ತೆಂದೂ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ ಅನೇಕ ಸೈನಿಕರ ಪರಿವಾರಗಳ ಅಳಲು, ಸ್ವಾಮಿನಿಷ್ಠೆ ತೋರುವ ದಿಟ್ಟ ನಡವಳಿಕೆ, ಸಂಬಂಧಗಳಿರದಿದ್ದರೂ ಇಡೀ ಸೇನೆ ತನ್ನ ಪರಿವಾರವೆಂದು ತಿಳಿಯುವ ಭ್ರಾತೃತ್ವ, ಹೀಗೆ ಅನೇಕ ಸದ್ಭಾವನೆಗಳ ಗೂಡು ಮೈಸೂರಿನ ಲ್ಯಾನ್ಸರ್ ಸೇನೆ. ಅಂದು ಸ್ಥಳ ವೀಕ್ಷಣೆಗೆಂದು ಬ್ರಿಟಿಷ್ ಆಫೀಸರ್ಸ್ ಕೂಡಿದಂತೆ ಹೊರಟಿದ್ದ 2 ಅಶ್ವದಳದ ತುಕಡಿ ಯುದ್ಧ ಭೂಮಿಯಿಂದ ಹೇಳ ಹೆಸರಿಲ್ಲದಂತೆ ಕಾಣೆಯಾಗಿತ್ತು. ಅದೆಷ್ಟು ಹುಡುಕಿದ್ದರೂ ಸಿಗದಿದ್ದ ಇವೆರಡು ತುಕಡಿಗಳು ಕಾಲಾಂತರದಲ್ಲಿ CR ಹಾರ್ಬರ್ಡ್ ನೇತೃತ್ವದಲ್ಲಿದ್ದ ತಂಡದ ಹುಡುಕಾಟದ ಅವಧಿಯಲ್ಲಿ ಸಿಕ್ಕಿತ್ತು. He went and in search of that location of their enemies, and he fought bravely, and that's the end of it. I mean, luckily he fought that time. And you see, when he came back in his old dress, whatever uniform he was wearing, there was about 18 bullet marks were there. Bullet holes were there. So that was, I was told by my mother, and that is their fact that is there. ಇವುಗಳೆಲ್ಲದರ ಮುಖ್ಯ ಶ್ರೇಯ ಮೈಸೂರು ಲ್ಯಾನ್ಸರ್ ಸೇನೆಯ ಮತ್ತೊಬ್ಬ ವೀರ ಸೇನಾನಿ ಅಬ್ದುಲ್ ಗಫರ್ ಖಾನ್ ರವರಿಗೆ ಸೇರುತ್ತದೆ. ಈ ಹುಡುಕಾಟದ ಪ್ರತಿಫಲವಾಗಿ ಇವರು ಇಂಡಿಯನ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸಸ್ ಮೆಡಲ್ಗೆ ಭಾಜನರಾಗುತ್ತಾರೆ. 1902ರಲ್ಲಿ ಮೈಸೂರು ಲ್ಯಾನ್ಸರ್ ಸೇನೆಗೆ ಸೇರ್ಪಡೆಗೊಂಡ ಅಬ್ದುಲ್ ಗಫರ್ ಖಾನ್ ರವರು 1914ರಿಂದ 5 ವರ್ಷಗಳ ಯುದ್ಧದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. 1916ರಲ್ಲಿ ಜಮೇದಾರ್ ಕ್ವಾರ್ಟರ್ ಮಾಸ್ಟರ್ ಆಗಿ, 1918ರಲ್ಲಿ ರಿಶಾಲ್ದಾರ್ ಆಗಿ, 1919ರಲ್ಲಿ ಕ್ಯಾಪ್ಟನ್ ಆಗಿ ಬಡ್ತಿಯನ್ನು ಪಡೆದ ಇವರ ಕಾರ್ಯನೈಪುಣ್ಯತೆ ಯುದ್ಧ ಭೂಮಿಯಲ್ಲಿ ದೇದೀಪ್ಯಮಾನವಾಗಿ ಪ್ರಜ್ವಲಿಸುತ್ತದೆ. ಸಾವಿರದ 1918ರ ಹೈಫಾ ಪತನದ ನಂತರ ಜೆರುಸಲೆಂನಿಂದ ಅಲಿಪೋವರೆಗೆ ಅವಿಸ್ಮರಣೀಯ ಹೋರಾಟವನ್ನು ಇವರು ಮುಂದುವರೆಸುತ್ತಾರೆ. ಜನರಲ್ ಸರ್ AJ ಮುರ್ರೆ ಅವರ ಯುದ್ಧದ ವರದಿಯಲ್ಲಿ ಇವರ ಹೆಸರನ್ನು ನಮೂದಿಸಿ ಪ್ರಶಸ್ತಿಗೆ ಭಾಜನರಾಗಬೇಕೆಂದು 1918ರ ಜನರಲ್ ಸರ್ EHH ಆಲೆನ್ಬೆ ಅವರ ಯುದ್ಧದ ವರದಿಯಲ್ಲಿ ಇವರ ಅಸಾಧಾರಣ ಶೌರ್ಯವನ್ನು ನೆನಪಿಸುತ್ತಾ ಪ್ರಶಸ್ತಿಗೆ ಅನುಮೋದಿಸಿರುವುದನ್ನು ಕಾಣಬಹುದು. 1918 ಅಕ್ಟೋಬರ್ 26ರಂದು ಈಜಿಪ್ಟಿನ ಕಾರ್ಯಾಚರಣೆಯ ವೇಳೆ ತೀವ್ರ ಗುಂಡಿನ ದಾಳಿಯ ನಡುವೆಯೂ ತಮ್ಮ ಶಾಂತಚಿತ್ತತೆಯಿಂದ ಇಡೀ ಪಡೆಯನ್ನು ಮುನ್ನಡೆಸಿ ಒಬ್ಬ ಬ್ರಿಟಿಷ್ ಆಫೀಸರ್ನ ಸಾವಿನ ನಂತರ ಜವಾಬ್ದಾರಿಯನ್ನು ಹೊತ್ತು ಮುನ್ನಡೆಸಿದ್ದರು. 18 ಗುಂಡುಗಳು ತಗುಲಿದ್ದರೂ ಅತೀವ ಹೋರಾಟದ ನಡುವೆಯೂ ವಿಸ್ಮಯವೇನೋ ಎಂಬಂತೆ ಬದುಕುಳಿದರು. For this World War, First World War in 1914, 5 years, 4 months the war went on. So he represented that war. ಈ ಕಾರಣಕ್ಕಾಗಿ ಗಂಡಭೇರುಂಡ ಹಾಗೂ ವಾರ್ ಸರ್ವಿಸಸ್ ಮೆಡಲ್ ಪಡೆದರು. ನಂತರ ಇವರು ತಮ್ಮ ಸೇವೆಯನ್ನು ಇತರ ಯುದ್ಧಗಳಲ್ಲಿ ಮುಂದುವರೆಸಿದರು ಎಂಬುದು ಕಂಡುಬರುತ್ತದೆ. ಸಾವಿರದ 1915ರ ಫೆಬ್ರವರಿಯ ಒಂದು ವಿಚಿತ್ರ ಘಟನೆ ಇಲ್ಲಿ ಉಲ್ಲೇಖನೀಯವಾದದ್ದು. ಇಸ್ಲಾಮಿಯ ಆಕ್ರಮಣದ ವೇಳೆ ಪರಸ್ಪರ ಗುಂಡಿನ ದಾಳಿಯಲ್ಲಿ ತೊಡಗಿದ್ದ ಸೇನೆ ಕೆಲವೊಮ್ಮೆ ರಣರಂಗದಲ್ಲಿ ಗಲಿಬಿಲಿಗೆ ಒಳಗಾಗಿ ತಮ್ಮದೇ ಪಡೆಯ ಸೈನಿಕರನ್ನು ಶತ್ರು ಪಡೆಯವರೆಂದು ಭಾವಿಸಿ ಗುಂಡಿನ ದಾಳಿ ಮಾಡಲಾಗಿತ್ತು. ಇಂಪೀರಿಯಲ್ ಸರ್ವಿಸಸ್ನ ಮತ್ತೊಂದು ಭಾಗವಾಗಿದ್ದ ಭಾವಾನಗರ್ ಲ್ಯಾನ್ಸರ್ಸ್ನ ಸವಾರ್ ರಾಮ್ಸಿಂಗ್ ಎಂಬ ಸೈನಿಕನನ್ನು ಶತ್ರು ಪಡೆಯವನೆಂದು ಭಾವಿಸಿ ಗುಂಡಿನ ದಾಳಿ ಮಾಡಿ ಅವನ ಕುದುರೆಯ ಸಮೇತ ಮೊದಲಿಗೆ ಹಾನಿ ಮಾಡಿದರು. ನಂತರ ಅವನು ತಮ್ಮ ಕಡೆಯವನೆಂದು ತಿಳಿದ ಮೇಲೆ ಅವನ ಶುಶ್ರೂಷೆಗಾಗಿ ತಮ್ಮ ಹೆಗಲ ಮೇಲೆ ಸುಮಾರು 400 ಗಜಗಳವರೆಗೆ ಹೊತ್ತು ಬೆಟ್ಟದ ಹಿಂದೆ ಸಾಗಿ ಅವರ ಕುದುರೆಗೂ ಸೇರಿದಂತೆ ಶುಶ್ರೂಷೆ ಮಾಡಿದ್ದರು. ರಾಶಿಲ್ದಾರ್ ಸುಬ್ಬರಾಜೆ ಅರಸರ ಈ ಸಮಯ ಪ್ರಜ್ಞೆ ಹಾಗೂ ಸಹಜ ಪೋಷಣಾ ಭಾವ ಅವರ ಹೃದಯ ವೈಶಾಲ್ಯತೆಯನ್ನು ತೋರುತ್ತದೆ. 1920ರಲ್ಲಿ ಭಾರತಕ್ಕೆ ಮರಳಿದ ಇವರಿಗೆ ಇಂಪೀರಿಯಲ್ ಸರ್ವಿಸಸ್ ಕಮಾಂಡರ್ ಹುದ್ದೆಗೆ ಬಡ್ತಿ ನೀಡಲಾಗಿತ್ತು.
ಇವುಗಳೆಲ್ಲದರ ಮಧ್ಯೆ ಆಕಾಶದ ತಾರಾಪುಂಜದಲ್ಲಿ ಧ್ರುವತಾರೆ ಅಚಲವಾಗಿರುವಂತೆ ಮೈಸೂರು ಲ್ಯಾನ್ಸರ್ ಸೇನೆಯ ಹಿರಿಯ ನಾಯಕ ಕರ್ನಲ್ ದೇಸರಾಜೆ ಅರಸರ ವ್ಯಕ್ತಿತ್ವವು ವಿಶಿಷ್ಟವಾಗಿದೆ. ಸ್ವತಃ ಮೈಸೂರಿನ ರಾಜವಂಶಸ್ಥರಾಗಿ ಯುದ್ಧದಿಂದ ದೂರ ಉಳಿದುಕೊಂಡೇ ಆಡಳಿತ ನಡೆಸಬಹುದಾಗಿದ್ದರೂ ಅವೆಲ್ಲ ಸುಖವನ್ನು ಬದಿಗಿಟ್ಟು ಮೈಸೂರಿನ ರಾಯಭಾರಿಯಾಗಿ ಯುದ್ಧರಂಗಕ್ಕೆ ಇಳಿದು ಶತ್ರುವಿನ ಎದುರು ಸೆಣೆಸಿದರು. ಕರ್ನಲ್ ದೇಸರಾಜ್ ಅವರು ಅವರೂ ಕೂಡ ಮೈಸೂರು ರೆಪ್ರೆಸೆಂಟೇಟಿವ್, ಮಹಾರಾಜರದೇ ರೆಪ್ರೆಸೆಂಟೇಟಿವ್ ಆಗಿ ಅವರೂ ಭಾಳ ದೊಡ್ಡ ಹೆಸರು ತಗೋತಾರೆ. ಮೊದಲ ಮಹಾಯುದ್ಧಕ್ಕೆ ಮುನ್ನ ಬರ್ಮಾ ದೇಶದ ಕಾರ್ಯಾಚರಣೆಯಲ್ಲಿ ಬ್ರಿಟಿಷ್ ಸರ್ವಿಸಸ್ನ 3ನೇ ಮದ್ರಾಸ್ ರೆಜಿಮೆಂಟಿನ ಲೈಟ್ ಕ್ಯಾವೆಲರಿಯಲ್ಲಿ ಸೇವೆ ಸಲ್ಲಿಸಿ ಅನೇಕ ಬಡ್ತಿ ಹಾಗೂ ಗೌರವಗಳನ್ನು ತಮ್ಮದಾಗಿಸಿಕೊಂಡಿದ್ದರು. Colonel J. Desrajers was my great-grandfather, and he was brother-in-law to Krishnaraj Wadiyar. So he was married to Krishnaraj Wadiyar's sister. Her name was Princess Krishna Nachimani. 1911ರ ದೆಹಲಿಯ ದರ್ಬಾರಿನಲ್ಲಿಯೂ ಇವರು ಭಾಗವಹಿಸಿದ್ದರು. 1914ರ ಅಕ್ಟೋಬರ್ನಿಂದ 1916ರ ಜನವರಿಯವರೆಗೆ ಇವರು ಈಜಿಪ್ಟಿನ ಯುದ್ಧಗಳಲ್ಲಿ ತೋರಿದ ಸಾಹಸಗಳನ್ನು ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಮ್ಯಾಕ್ಸ್ವೆಲ್ ತಮ್ಮ ಅನೇಕ ಲೇಖನಗಳಲ್ಲಿ ಉಲ್ಲೇಖಿಸಿದ್ದಾರೆ. Krishnaraj Wadiyar asked him not to go. Basically, they didn't want him to go, but he was a very strong-willed person and man of very strong conviction. So, but he said he wanted to go. ಇವರ ಅಪ್ರತಿಮ ಹೋರಾಟ ಹಾಗೂ ಸಾಹಸಗಳನ್ನು ಗುರುತಿಸಿ 1917ರಲ್ಲಿ ಬ್ರಿಟಿಷಿನ ರಾಜ ಲೆಫ್ಟಿನೆಂಟ್ ಕರ್ನಲ್ ಎಂಬ ಗೌರವವನ್ನು ಮೈಸೂರಿನ ಮಹಾರಾಜರು ಗಂಡಭೇರುಂಡ ಪ್ರಥಮ ಶ್ರೇಣಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದರು. ಬೆಂಗಳೂರಿನಲ್ಲಿ ಆರ್ಟಿ ನಗರದಲ್ಲಿ ಇವರ ಹೆಸರಿನಲ್ಲಿದ್ದ ರಸ್ತೆ ಕಾಲಾಂತರದಲ್ಲಿ ಮತ್ತೊಂದು ಹೆಸರಿಗೆ ಬದಲಾಗಿತ್ತು. It was only when I had my own children, and I have a son who's 21, I have a son and a second child who's 18, who suddenly, we drive past a road and it's named after their great-great-grandfather. ಇತ್ತೀಚೆಗೆ ಈ ರಸ್ತೆ ಕರ್ನಲ್ ದೇಸರಾಜ್ ಅರಸ್ ರಸ್ತೆ ಎಂದು ಮರುನಾಮಕರಣ ಮಾಡಿ ಸಾರ್ವಜನಿಕರಿಗೆ ಇವರ ಬಗ್ಗೆ ಅರಿವಾಗುವಂತೆ ಮಾಡಲಾಯಿತು. ದೇಸರಾಜ ಅರಸರ ಪ್ರತಿಭೆ ಹಾಗೂ ಸಹಜ ಸಾಮಾಜಿಕ ಚಿಂತನೆಗಳು ಅವರ ಹೃದಯ ವೈಶಾಲ್ಯತೆಯನ್ನು ಪರಿಚಯಿಸುತ್ತವೆ. ದೇಸರಾಜೆ ಅರಸರು ಯುದ್ಧದಿಂದ ಮರಳಿ ಬಂದಾಗ ಕ್ಷಯರೋಗದಿಂದ ತಮ್ಮ ಕುಟುಂಬಸ್ಥರನ್ನು ಕಳೆದುಕೊಂಡರು. ಕ್ಷಯ ಎಂಬ ರೋಗ ಆಗ ಬಹಳ ಹರಡುತ್ತಿದ್ದುದರಿಂದಲೂ ಹಾಗೂ ಅನೇಕ ಜೀವಗಳನ್ನು ಬಲಿ ಪಡೆಯುತ್ತಿದ್ದುದರಿಂದಲೂ ತಕ್ಷಣಕ್ಕೆ ಅದನ್ನು ಎದುರಿಸಿ ನಿಲ್ಲಬಹುದಾದ ಮನೋಬಲದ ಹಾಗೂ ಛಲದ ಅಗತ್ಯತೆಯಿತ್ತು. ಇವುಗಳೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ದೇಸರಾಜೆ ಅರಸರು ಯುದ್ಧದಿಂದ ಸಂಪಾದಿಸಿದ ಹಣವನ್ನು ಕ್ಷಯರೋಗಕ್ಕೆ ಚಿಕಿತ್ಸೆ ನೀಡುವ ಆಸ್ಪತ್ರೆಯ ನಿರ್ಮಾಣಕ್ಕಾಗಿ ವಿನಿಯೋಗಿಸಿದರು. ಇಂದಿಗೂ ಮೈಸೂರಿನಲ್ಲಿ ಇವರು ನಿರ್ಮಿಸಿದ ಪ್ರಿನ್ಸೆಸ್ ಕೃಷ್ಣರಾಜಮ್ಮಣ್ಣಿ ಟ್ಯೂಬರ್ಕ್ಯುಲೋಸಿಸ್ ಹಾಸ್ಪಿಟಲ್ PKTB ಆಸ್ಪತ್ರೆಯನ್ನು ಕಾಣಬಹುದು. ಇದಷ್ಟೇ ಅಲ್ಲದೆ ಬೆಂಗಳೂರಿನ ಟರ್ಫ್ ಕ್ಲಬ್ನ ಸದಸ್ಯರಾಗಿ, ಬೆಂಗಳೂರಿನ ಗಾಲ್ಫ್ ಕ್ಲಬ್ನ ಮೊದಲ ಭಾರತೀಯ ಸದಸ್ಯನಾಗಿ, ಪೋಲೋ ಆಟಗಾರನಾಗಿ ಹಾಗೂ ಅನೇಕ ಸಾಮಾಜಿಕ ಚಟುವಟಿಕೆಗಳಿಂದ ಗೌರವಗಳನ್ನು ಸಂಪಾದಿಸಿದ್ದಾರೆ. ದೇಸರಾಜ ಅರಸರ ನೆನಪನ್ನು ಹೊತ್ತು ಅವರ ಉಪಸ್ಥಿತಿಯನ್ನು ನೆನಪಿಸುವಂತಹ ಅವರು ಬಳಸುತ್ತಿದ್ದ ಪೆಟ್ಟಿಗೆಯನ್ನು ಕಂಡಾಗ ಅವರ ಜೀವನದ ಉತ್ಕೃಷ್ಟ ಶಿಸ್ತು ನಮಗೆ ನೆನಪಿಗೆ ಬರುತ್ತವೆ. ಹೀಗೆ ಹಿರಿಯರ ಸ್ಮರಣೆಗಳನ್ನು ಹೊತ್ತು ತರುವಂತಹ ಅನೇಕ ವಸ್ತುಗಳು ನಮ್ಮೊಡನೆ ಇರುವುದು, ಅದನ್ನು ಕಾಪಾಡಿಕೊಂಡು ತಲೆತಲಾಂತರದವರೆಗೆ ಈ ವೀರಗಾಥೆಗಳನ್ನು ತಲುಪಿಸುವುದು ನಿಜಕ್ಕೂ ಅವಶ್ಯವಾದದ್ದು. ಹಾಗೂ ಈ ಕೆಲಸದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರ ಶ್ರಮವೂ ಪ್ರಶಂಸನೀಯವಾದದ್ದು. I feel today's youngsters should always remember their elders and their forefathers and know that whatever we are today is because of them and the hard work and struggles and strife they have put in. Because they have lived a real disciplined life with a lot of sacrifices on their own personal front, as well as the families have sacrificed, and that has brought us today to the positions we are, which we usually just forget or are unaware of. We don't know the amount of sweat our
elders have sweat to bring us to this position. So we must respect that and go by the same manner. ನ ಕಾಲಮಿತಿ ವರ್ತಂತೆ ಮಹಾಂತಹ ಸ್ವೇಷು ಕರ್ಮಸು. ಮಹಾನ್ ವ್ಯಕ್ತಿಗಳು ತಮ್ಮ ಕರ್ತವ್ಯಗಳನ್ನು ಎಂದಿಗೂ ಮುಂದೂಡುವುದಿಲ್ಲ ಎಂಬುದು ಸಂಸ್ಕೃತದ ಉಕ್ತಿ. ಸಮರದಲ್ಲಿ ಸಮಯ ಪ್ರಜ್ಞೆ, ಚಾಣಾಕ್ಷತೆ, ಸಹಕಾರ ಎಲ್ಲವೂ ತಮ್ಮ ಪಾತ್ರವನ್ನು ನಿರ್ವಹಿಸಿದಾಗ ಮಾತ್ರ ಯುದ್ಧ ಗೆಲುವಿನ ಕಡೆಗೆ ಸಾಗುತ್ತದೆ ಎಂಬುದು ನಮಗೆ ಯುದ್ಧಗಳಲ್ಲಿ ಕಂಡುಬರುತ್ತದೆ. ಸಾಧನೆಗಳು ವೈಯಕ್ತಿಕವಾದರೂ ತೀರ್ಪು ಸಾಮೂಹಿಕವಾಗಿರುವ ಕಾರಣ ಸಣ್ಣ ಅಳಿಲು ಸೇವೆಗಳು ಯುದ್ಧದ ಸ್ವರೂಪವನ್ನು ಬದಲಿಸಬಲ್ಲದು ಎಂಬುದನ್ನು ನಾವು ಯುದ್ಧದಲ್ಲಿ ಕಾಣುತ್ತೇವೆ. ಇಲ್ಲಿಯವರೆಗೆ ಕಂಡ ಅನೇಕ ವೀರರ ಸಾಧನೆಗಳ, ತ್ಯಾಗ ಬಲಿದಾನಗಳ ಸಮಾನಾಂತರವಾಗಿ ಯುದ್ಧದಲ್ಲಿ ಭಾಗವಹಿಸಿದ ಪ್ರತಿ ಜೀವವು ಗೆಲುವಿನ ಅಷ್ಟೇ ಶ್ರೇಯಸ್ಸನ್ನು ಪಡೆದುಕೊಳ್ಳುತ್ತವೆ. ಮೊದಲ ವಿಶ್ವಯುದ್ಧದಲ್ಲಿ ಅನೇಕ ದೇಶಗಳು ಕಟ್ಟಿಕೊಂಡ ಪಡೆಗಳು, ಭಾಗವಹಿಸಿದ ರೀತಿ, ಯುದ್ಧದಲ್ಲಿ ಭಾಗವಹಿಸಿದ ಪ್ರತಿ ಪ್ರಾಣಿ, ಕಂಡು ಕೇಳರಿಯದ ಜಾಗದಲ್ಲಿ ಯುದ್ಧ ಮಾಡುವಾಗ ಅಳವಡಿಸಿಕೊಂಡ ನೂತನ ಆಹಾರ ಪದ್ಧತಿಗಳು ಹಾಗೂ ಇವುಗಳೆಲ್ಲವನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಕೊಂಡೊಯ್ಯಲು ಬಳಸಿದ ಸಾರಿಗೆಯ ವ್ಯವಸ್ಥೆ ಎಲ್ಲವೂ ಯುದ್ಧದ ದಾಖಲೆಗಳಾಗಿ ನಮಗೆ ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ಅಧ್ಯಯಿಸಿ ಪ್ರಫುಲ್ಲರಾಗುವುದನ್ನು ಮುಂದುವರಿಸೋಣ.